ಯಾರು ಅಂತ ಗೊತ್ತಾ? ಇವರು ನನ್ನ ಅಪ್ಪ ಅಮ್ಮ. ನನ್ನ ಇವಳ ಸಂಬಂಧ ಮಾತಲ್ಲಿ ಹೇಳೋದಕ್ಕಾಗಲ್ಲ. ಕಾಫಿ. ಅಮೂಲ್ಯ, ಐ ಲವ್ ಯು. ಅಮೂಲ್ಯ, ಐ ಲವ್ ಯು. ವಿಕ್ರಾಂತ್, ಯಾಕೋ ಏನಾಯ್ತು? ಯಾಕೆ ಮುಖ ಉಚ್ಕೊಂಡಿದ್ಯಾ? ಯಾಕೋ ಏನಾಯ್ತು? ಸಡನ್ ಆಗಿ ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ಸಾರ್ಥಕ್, ನೀವಾದ್ರೂ ಕೇಳಿ ಏನಾಯ್ತು ಅಂತ. ಅವ್ರೇನು ಹೇಳೋದು? ನಾನೇ ಹೇಳ್ತೀನಿ. ಯಾವುದೋ ಹುಡುಗಿ ಕರ್ಕೊಂಬಂದ್ಬಿಟ್ಟು ಇವಳೆ ನನ್ನ ಮನೆ ಸೊಸೆ ಅಂತ ಅಂದ್ಬಿಟ್ರೆ ಇನ್ನೇನಾಗುತ್ತೆ ಹೇಳು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನನಗೇನು ಅರ್ಥ ಆಗ್ತಿಲ್ಲ. ಅವಳು ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ಯಲ್ಲಪ್ಪ, ಇನ್ನೇನು ಉಳಿತು? ನೀನು ಹೀಗೆ ಮಾಡ್ತೀಯ ಅಂತ ನಾವು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಗ್ರಜ. ಕಮಾನ್ ವಿಕ್ರಾಂತ್, ಯಾಕೆ ಇಷ್ಟು ವಿಚಿತ್ರವಾಗಿ ರಿಯಾಕ್ಟ್ ಮಾಡ್ತಿದ್ಯಾ? ಇಷ್ಟು ದಿನ ಅಮ್ಮನಿಗೆ ಬೇಜಾರಾಗುತ್ತೆ. ಮದುವೆ ಆಗು ಅಂತ ನೀನೇ ತಾನೇ ತಲೆ ತಿಂತಿದ್ದಿತ್ತು. ಈಗ ನಾನು ಅದನ್ನೇ ಮಾಡ್ತಿದ್ರೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಿದ್ಯಲ್ಲ. ಅಷ್ಟಕ್ಕೂ ನನಗೇನು ಮಾಡಬಾರ್ದನ್ನು ಮಾಡಿದೆ ಅಂತ? ನೀನು ತಪ್ಪು ಮಾಡಿಬಿಟ್ಟೆ ಅಗ್ರಜ, ತಪ್ಪು ಮಾಡಿದೆ. ವಿಕ್ರಾಂತ್, ವಿಕ್ರಾಂತ್, ನಾನೇ ತಪ್ಪು ಮಾಡಿದ್ದೀನಿ ಸಾರ್ಥಕ್. ಅಮೂಲ್ಯನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಈಗ ಇನ್ಯಾರನ್ನೋ ಕರ್ಕೊಂಡು ಬಂದು ಮದುವೆ ಆಗ್ತೀನಿ ಅಂದ್ರೆ ಅದು ತಪ್ಪಲ್ವೇನೋ? ಯಾಕೆ ಇವ್ರು ಫೋನ್ ತೆಗಿತಾ ಇಲ್ಲ? ಅಪ್ಪ, ಅಪ್ಪ, ಏನಾಯ್ತು ಕಂದ? ಯಾಕೆ ಅಳ್ತಾ ಇದೆಯಾ? ಹೇಳು ಪುಟ್ಟ, ಯಾಕೆ ಅಳ್ತಾ ಇದೆಯಾ ಹೇಳು. ಮನ್ಸು ಚೂರಾಯ್ತಪ್ಪ, ಮನ್ಸು ಚೂರಾಯ್ತಪ್ಪ. ಕಿಚ್ಚಬೇಡ ಆದಿತಿ, ಬರೀ ಇವಳನ್ನ ಈ ಸ್ಥಿತಿಲಿ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಅಮ್ಮ ಏನಾಯ್ತು? ಅಪ್ಪ ಅಮ್ಮಗೆ ಏನಾಯ್ತಪ್ಪ? ಯಾಕೆ ಹೇಗಿದ್ಯಾ? ಏನಾಯ್ತು? ಮಾತಾಡು. ದಯವಿಟ್ಟು ಯಾರೋ ಮಾತಾಡಬೇಡಿ, ಸುಮ್ಮನೆ ಇರಿ. ಏನಾಯ್ತು ಪುಟ್ಟ? ಮೈಗೆ ಹುಷಾರಿಲ್ವಾ? ಡಾಕ್ಟರ್ ಹತ್ರ ಹೋಗ್ಬೇಕಾ? ಅಮ್ಮ ಏನಾಯ್ತು? ಮಾತಾಡು. ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ಈ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ರೆ ಭಯ ಆಗುತ್ತೆ ಕಣೆ, ಏನಾದ್ರೂ ಮಾತಾಡು. ಅಪ್ಪ ಅಮ್ಮ ತುಂಬಾ ಬೇಜಾರಾಗಿದ್ದಾಳೆ ಅನ್ಸುತ್ತೆ. ನಂಗೆ ಯಾಕೋ ಭಯ ಆಗ್ತಿದೆ ಅಪ್ಪ. ನೋಡಿ ಏನು ಮಾತಾಡ್ತಾನೆ ಇಲ್ಲ. ಆರ್ತಿ, ಇವಳನ್ನು ಕರ್ಕೊಂಡೋಗಿ ಇವಳಿಗೆ ಬೇರೆ ಬಟ್ಟೆ ಹಾಕ್ಸು. ಮಳೆಯಲ್ಲಿ ನೆನ್ಕೊಂಡು ಬಂದಿದ್ದಾಳೆ. ನಾನು ಸಾಂಬ್ರಾಣಿ ಹೊಗೆ ಹಾಕ್ತೀನಿ. ಅದಿತಿ, ನೀನು ಮಲ್ಕೋ ಹೋಗು. ಏನಪ್ಪ ನೀವು? ಇವಳು ನೋಡಿದ್ರೆ ಹೀಗಿದ್ದಾಳೆ, ಹೋಗಿ ಮಲ್ಕೊ ಅಂತಿದ್ದೀರಲ್ಲ. ಅವಳಿಗೇನೂ ಆಗಿಲ್ಲ,
ನೀವು ಇವಳು ಚಿಂತೆ ಬಿಟ್ಬಿಡಿ, ನಾನು ಇವಳು ನೋಡ್ಕೋತೀನಿ. ಇಲ್ಲ ಅಪ್ಪ, ನಾನು ಹೋಗಲ್ಲ, ನಾನು ಇವಳ ಜೊತೆಗೆ ಇರ್ತೀನಿ. ಅದಿತಿ ಹೋಗಿ ಮಲ್ಕೋ ಅನ್ನಲ್ಲ. ಅಪ್ಪ ಹೋಗು. ಅಮ್ಮ ಬಾ. ತಾನು ಗಂಡು ಮಗು ಅನ್ನೋ ಥರ ನಡ್ಕೋತಾಳೆ, ಆದರೆ ಇವಳು ಉಳಿದವ್ರಿಗಿಂತ ತುಂಬ ಸೂಕ್ಷ್ಮ. ಅದೇನಾಯ್ತೋ ಏನೋ, ಇವಳು ಕಣ್ಣಲ್ಲಿ ನೀರು ಹಾಕೋ ಆಗಾಯ್ತು. ಅಜ್ಜಿ ಅದು ಹಾಗಲ್ಲ ಅಜ್ಜಿ. ಮಾತಾಡಬೇಡ ನೀನು. ವಿಕ್ಕಿ ಹೇಳ್ತಿರೋದು ಸರಿಯಾಗೇ ಇದೆ. ನೀನು ತಪ್ಪು ಮಾಡಿಬಿಟ್ಟೆ. ಇಲ್ಲ ಅಜ್ಜಿ, ನಾನು ನಿಮ್ಮ ಹತ್ರ ಮಾತಾಡಲೇಬೇಕು. ಮಾಡೋದೆಲ್ಲ ಮಾಡಿ ಈಗೇನೋ ಮಾತಾಡೋದು ನೀನು. ಅಜ್ಜಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ನಾನು ಎಲ್ಲ ಬಿಡ್ಸ್ ಹೇಳ್ತೀನಿ. ನಾನು ಅಮೂಲ್ಯನ ಪ್ರೀತಿ ಮಾಡ್ತಿದ್ದೆ ಅನ್ನೋ ವಿಚಾರ ನಿಜ ಅಲ್ಲ ಅಜ್ಜಿ. ನಾನು ಅಮೂಲ್ಯ ಸೇರ್ಕೊಂಡು ಮಾಡಿದೆಲ್ಲ ನಾಟಕ ಅಜ್ಜಿ. ಅದು ನಾಟಕ ಮಾಡೋ ವಿಷಯನ ವೇದಾಂತು. ಅಜ್ಜಿ, ನಾನು ನಿಮ್ಗೆ ಹರ್ಟ್ ಮಾಡಬೇಕು ಅಂತನೋ ಅಥವಾ ನಿಮಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ನನ್ನಲ್ಲ. ಆದರೆ ಈಗ ಆಗಿರೋದು ಅದೇನೆ. ನೀನು ನನಗೆ ಮೋಸ ಮಾಡಿದೆ. ಪ್ಲೀಸ್ ಅಜ್ಜಿ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಅವತ್ತು ನೀವು ಹುಡುಗಿರ್ ಫೋಟೋಸ್ನ ಕೊಟ್ಟು ಯಾರನ್ನಾದರೂ ಸೆಲೆಕ್ಟ್ ಮಾಡೋ ಅಂದಾಗ ನಾನು ಅದರಿಂದ ತಪ್ಪಿಸ್ಕೋಬೇಕಾಗಿತ್ತು. ಟು ಬಿ ಆನೆಸ್ಟ್, ನನಗೆ ಅವತ್ತು ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಸಂಭವ ಆದ್ಯ ಮ್ಯಾನೇಜ್ ಮಾಡ್ತಾಳೆ ಅಂತ ನಾನು ಅವಳನ್ನ ತೋರಿಸಿದ್ರೆ ಅವಳು ಅಮೂಲ್ಯನ ಸ್ಥಳಿ ನನ್ನನ್ನು ಸಿಕ್ಕಾಕ್ಸಿದ್ಲು. ನೀನು ನಿಜ ಹೇಳ್ಬೋದಿತ್ತಲ್ಲ. ಅಜ್ಜಿ, ಅವತ್ತು ನೀವು ಯಾರೂ ನನ್ನ ಮಾತಾಡೋದಕ್ಕೆ ಅವಕಾಶನೇ ಮಾಡಿಕೊಡ್ಲಿಲ್ಲ, ಹಾಗೆ ಹೊರಟೋದ್ರಿ. ಆದರೆ ನೀವು ಅದನ್ನು ಎಷ್ಟು ನಂಬಿದ್ರಿ, ನೀವು ಎಷ್ಟು ಖುಷಿ ಆದ್ರಿ ಅನ್ನೋದನ್ನು ನಿಮ್ಮ ಕಣ್ಣೇ ಹೇಳ್ತಿತ್ತು. ಆಮೇಲೆ ನಾನು ಅನಿವಾರ್ಯವಾಗಿ ಅಮೂಲ್ಯನ ಹತ್ರ ವಿಚಾರ ಮಾತಾಡಿ ಒಪ್ಪಿಸ್ದೆ. ನಾನು ಅವಳಿಗೆ ಮೊದಲು ಹೆಲ್ಪ್ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಅವಳಿಗೆ ನಾಟಕ ಮಾಡೋದಕ್ಕೆ ಒಪ್ಕೊಂಡ್ಳು. ಇದರಲ್ಲಿ ಅವಳು ತಪ್ಪೇನೂ ಇಲ್ಲ. ಹಾಗೆ ನಾವಿಬ್ಬರ ಮಧ್ಯೆ ಪ್ರೀತಿ ಕೂಡ ಇಲ್ಲ ಅಜ್ಜಿ. ಈಗ ನಾನು ಹೇಳ್ತಿರೋದೆಲ್ಲ ನಿಜಾನೇ. ನೀವು ಬೇಕಾದ್ರೆ ಅಮೂಲ್ಯನ ಕೇಳಿ ನೋಡಿ. ನಾವಿಬ್ರು ಯಾವಾಗಲೂ ಹಾವು ಮುಂಗ್ಸಿ ಥರ ಕಿತ್ತಾಡ್ತಾನೆ ಇರ್ತೀವಿ ಅಜ್ಜಿ. ಅದು ಇವ್ರುಗಳಿಗೂ ಚೆನ್ನಾಗಿ ಗೊತ್ತು. ಕೇಳಿ ಬೇಕಾದ್ರೆ. ಹೇಳಿ ಸಾರ್ಥಕ್, ಹೇಳಿ ವಿಕ್ರಾಂತ್. ಅಮೂಲ್ಯಗೆ ನನ್ನ ಮೇಲೆ ಫೀಲಿಂಗ್ಸ್ ಏನು? ಹಂಗಂತ ನೀನು ಅನ್ಕೊಂಡಿದ್ಯಾ, ಆದರೆ ಅದು ಸತ್ಯ ಅಲ್ಲ. ಅವಳಿಗೆ ನಿನ್ನ ಮೇಲೆ ಫೀಲಿಂಗ್ಸ್ ಇಲ್ಲ ಅಂದಿದ್ದಿದ್ರೆ ನೀನು ಸಾಹಿತಿ ಅಂತ ತೋರಿಸಿ ಮದುವೆ ಆಗ್ತೀನಿ ಅಂದಾಗ ಅವಳು ಏನೂ ಮಾತಾಡ್ದೆ, ಯಾರಿಗೂ ಹೇಳ್ದೆ ಮನೆಯಿಂದ ಹೋಗ್ತಿರ್ಲಿಲ್ಲ ಅಗ್ರಜ. ಏನೋ ಕೆಲಸ ಇರಬೇಕು, ಅದಕ್ಕೆ ಹೋಗಿದ್ದಾಳೆ. ಫೀಲಿಂಗ್ಸ್ ಇಲ್ಲದೆ ಇರೋದು ಅಮೂಲ್ಯಂಗಲ್ಲ, ನಿನಗೆ.